ಈಗ ಇರುತ್ತವ ಅರ್ಜುನನಲ್ಲವೇ? ಅವ ಬರ್ಲಿ ನೋಡೋಣ. ಸಾಲ್ವ ಮುಂತಾದ ವೀರಾಧಿವೀರಲ್ಲ ಮಣ್ಣು ಮುಕ್ಕಿದ್ದಾರೆ ವರ್ತಮಾನ ಸಿಡಿಲಿನ ಹಾಗೆ ಮುಂದುವರೆಗಿದ್ದಲ್ಲ. ಹಾಗಾದ್ರೆ ಬಂದಿರುವ ಹುಡುಗ ಮತ್ ಯಾರಿಗೂ ಅಂಜುವನಲ್ಲ ಅಂತಾಯಿತು. ಅಂದ ಮೇಲೆ ಸ್ವತಃ ನಾವೇ ಯುದ್ಧ ಕ್ಷೇತ್ರಕ್ಕಾಗಿ ಹೋಗ್ತೇವೆ. ಹೋಗುವ ಬಗೆ ಹಾಗೆ ಬರುತ್ತವ ನಡೆದುತ್ತಾಗದಿಂದ ಸಂಭ್ರಮತಿ ಬರುತ್ತ ನಡೆದುತ್ತಾದಿಂದ ಇದಿರು ನೀಲಿದೆ ಕಂಡು ನುಡಿದಿದ್ದ ಅರ್ಜುನನ ನಮ್ಮ ನಿರೀಕ್ಷೆಯಂತೆ ಒಂದು ಮಹಾರಥ ಈ ಕಡೆಗೆ ಬರುತ್ತಾ ಇದೆಯಲ್ಲ, ನಿಲ್ಲಿಸಿ ಮಾತನಾಡುವುದು ಸರಿ. ಕೆಲವು ವೀರ ಸ್ವಲ್ಪ ನಿಲ್ಲು. ನಿನ್ನಲ್ಲಿ 2 ಪ್ರಶ್ನೆ ನನ್ನದ್ದಿದೆ. ವೀರ ಸೃಷ್ಟಿ ಅರ್ಜುನ ಎಂಬವನೇ ನೀನು ಅರ್ಜುನ ಎಂಬವನೇ ನೀನು ಕಟ್ಟಿಕೊಂಡಿಗೆವು ನಾವು ನಿನ್ ಅಶ್ವವ ಕಟ್ಟಿಕೊಂಡಿಗೆವು ನಾವು ನಿನ್ನ ಅಶ್ವವ ಅಶ್ವವ ಕಟ್ಟಿಕೊಂಡಿಗೆವು ನಾವು
ಪೇಳೆಂದನು ತಟ್ಟನೆ ಪೇಳೆಂದನು ತಟ್ಟನೆ ಪೇಳೆಂದನು ಓಪೆಯೋ ಬಿಟ್ಟು ಓಪೆಯೋ ಬಿಡುಗುವೆ ಎಂಬ ಬೆಂಕವು ತಕ್ಕನಿ ಬೀಳೆಂದನು ಬಿಟ್ಟು ಓಪೆಯೋ ಬಿಡುಗುವೆ ಎಂಬ ಬೆಂಕವು ಪ್ರತಿಸ್ಪರ್ಧಿಯೇ ನಾವು ಕೇಳಿದ್ದೇವೆ ಏನೆಂದು ಕೇಳಿದ್ದಲ್ಲ ಎಂದು ಸತ್ಯವಾಗುವುದಿಲ್ಲ. ಸತ್ಯವನ್ನ ತಿಳಿಯಬೇಕು. ಸೃಷ್ಟಿಗರ್ಜುನ ಎಂಬುವವನೇ ನೀನು, ಸೃಷ್ಟಿಗರ್ಜುನನೆಂಬುವವನೇ ನೀನು. ಹೌದಾದ್ರೆ ಯಾಕೆ ಬಲ್ಲಯ್ಯ? ಕಪಿಧ್ವಜದಿಂದ ಕೂಡಿರುವಂತಹ ಮಹಾರಥವನ್ನ ಏರಬಲ್ಲ ಯೋಗ್ಯತೆ ಇರುವುದು ಈ ವರ್ತಮಾನ ಕಾಲದಲ್ಲಿ ಅರ್ಜುನನಿಗೆ. ಆ ಅರ್ಜುನ ನೀನೇ ಆದ್ರೆ ಸಂತೋಷ. ಈ ಲೋಕದಲ್ಲಿ ಕೆಲವು ಅರ್ಜುನರಾಗಿ ಹೋಗಿದ್ದಾರೆ. ಈಗ ಸೃಷ್ಟಿಗರ್ಜುನ ನೀನು ಅಂತಾದ್ರೆ ಮುಖ್ಯವಾಗಿ ಎರಡು ಪ್ರಶ್ನೆ ಇದೆ. ಏನದು? ನಿಮ್ಮಿಂದ ಬಿಡಲ್ಪಟ್ಟಂತ ಕುದುರೆಯನ್ನ ನನ್ನ ತಂದೆ ಕಟ್ಟಿದ್ದಾನೆ. ಯುದ್ಧ ಸನ್ನದ್ಧರಾಗಿದ್ದೇವೆ. ಯುದ್ಧದ ಪರಿಣಾಮ ನೋಡಿದೆಯಲ್ಲ, ಏನಾಗಿದೆ? ನಿನ್ನ ಸೇನಾನಿಗಳೆಲ್ಲ ದರಲಿ ಹೊರಗಿದ್ದಾರೆ. ಸಾಮಾನ್ಯ ಯೋಚಿಸಬಹುದು, ಯೋಚಿಸಿದ್ರೆ ತಪ್ಪೇನಿಲ್ಲ. ನಿನಗಾಗಿ ನಿನ್ನೊಟ್ಟಿಗೆ ಬಂದ ಬಲಗಳು ಬಲವನ್ನೆಲ್ಲ ಕಳೆದುಕೊಂಡಿದ್ದೀಯ. ಒಂದು ದೃಷ್ಟಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿ. ಈ ಪರಿಸ್ಥಿತಿಯಲ್ಲಿ ಇವರನ್ನೆಲ್ಲ ಕಳೆದುಕೊಂಡಂತಹ ನೀನು ಕುದುರೆಯನ್ನು ಬಿಟ್ಟು ಹೋಗ್ತೀಯೋ ಅಥವಾ ಬಿಡಿಸುತ್ತೇನೆನ್ನುವಂತಹ ಬಿಂಕ ಇದೆಯೋ? ಅದನ್ನೇ ಹೇಳು. ಇಷ್ಟನ್ನೆಲ್ಲ ಹೇಳುವವರು ಯಾರು? ವೀರ ಸುಧನ್ವ. ಅದಲ್ಲ, ನೀನು ನಿನ್ನ ಬೆಡಗಿನ ನುಡಿಯ ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿಡು. ನಿನ್ನ ಬೆಡಗಿನ ನುಡಿಯ ಕಟ್ಟಿಡು 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 ನಮ್ಮ
ಹಯವ ಬಿಡು ನಮ್ಮ ಹಯವ ಬಿಡು ನಿನ್ನ ಬೆಡಗಿನ ನುಡಿಯ ಕೊಟ್ಟಿಡು ಕಟ್ಟಿಡು 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 ನಮ್ಮ ಹಯವ ಬಿಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಒಡಗೊಂಬೆ ಧನವ ಕೊಡು ನಿನ್ನ ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿನ್ನ ಒಡಗೊಂಬೆ ಧನವ ಕೊಡು ಹುಡುಗ ಹ್ಮ್ ಬೆಡಗು ಹಾ ತಪ್ಪೇರು ಅಲ್ಲ ಹ್ಮ್ ಹುಡುಗ ತರದ ಸಂಕೇತ ಅದು ಓಹೋ ಅದು ಆಚೆ ಹ್ಮ್ ಈ ಕ್ರಮಕ್ಕೆ ಪದ್ಧತಿಗೆ ಹ್ಮ್ ಎಲ್ಲಿಯೂ ಬೆಲೆ ಸಿಗುವ ಹಾಗಿಲ್ಲ ಹಾ ನೀನೇ ಹೇಳುತ್ತಾ ಇದ್ದೀಯ ಹ್ಮ್ ಸೃಷ್ಟಿಗಳು ಚೂರಂಬವರೇ ಹೌದು ನೀನು ಹೆಣ್ಣು ಹ್ಮ್ ಒಂದು ಮನೆಗಲ್ಲ ಹ್ಮ್ ಒಂದು ಊರಿಗಲ್ಲ ಆಹಾ ಒಂದು ಕೇರಿಗಲ್ಲ ಅಲ್ಲ ಒಂದು ರಾಜ್ಯಕ್ಕಲ್ಲ ಹ್ಮ್ ಒಂದು ರಾಷ್ಟ್ರಕ್ಕಲ್ಲ ಹ್ಮ್ ಇಡೀ ಪ್ರಪಂಚಕ್ಕೆ ಹಾ ಇಡೀ ಸೃಷ್ಟಿಗೆ ಹ್ಮ್ ಅರ್ಜುನ ಇವತ್ತು ಪ್ರಶ್ನೆ ಮಾಡಿದ ಹಾ ನಿನಗೆ ಹ್ಮ್ ನಾವ್ ಹೇಳೋದು ಗೊತ್ತಾ ಹಾ ಹುಡುಗ ನೀನು ಹ್ಮ್ ನಿನ್ನ ಬೆಡಗಿನ ನುಡಿ ಓಹೋ ನಮ್ಮ ಎದುರಿಗೆ ಹ್ಮ್ ಸಲ್ಲದು ಹಾ ಮತ್ತೊಂದು ಮಾತು ಹೇಳ್ತೇನೆ ಹ್ಮ್ ಅಶ್ವಮೇಧ ಹಾ ಪುನೀತ ಮಹಾತ್ಮ ಕೃತವನ್ನ ಹ್ಮ್ ಕೈಗೊಂಡಿದ್ದೇವೆ ನಾವು ಹ್ಮ್ ಅದರ ನಿಮಿತ್ತವಾಗಿ ಹಾ ಪ್ರಪಂಚದ ಮೇಲೆ ಹೊರಟಿದ್ದೇವೆ ಹ್ಮ್ ನಾವು ಹೋದಲ್ಲಿ ಹಾ ಯಜ್ಞಾಸ ಬಿಡುತ್ತಾ ಹೋದ್ರೆ ಹ್ಮ್ ಎಷ್ಟು ವರ್ಷ ಬೇಕಾದೀತು ಹ್ಮ್ ಹಾಗಾಗಿ ಹಾ ನಮ್ಮ ಪರಂಪರೆಯನ್ನು ಹ್ಮ್ ಎಂದು ನಾವು ಬಿಡುವರು ಹಾಗಲ್ಲ ಹ್ಮ್ ಶ್ರೀರಾಮಚಂದ್ರ ಹ್ಮ್ ನಡೆಸಿದ ಹಾ ಪವಿತ್ರವಾದ ಅಶ್ವಮೇಧ ಹಾ ಹಾಗೆ ಹ್ಮ್ ಪಾಂಡವರು ಹ್ಮ್ ಕೈಗೊಂಡಿದ್ದಾರೆ ಹ್ಮ್ ಅದಕ್ಕನುಕೂಲವಾಗಿ ಹಾ ಇದು ನಿಮ್ಮವನ್ನೆಲ್ಲ ಹ್ಮ್ ಕೂಡು ಹಾ ಧನ ಕೊಡು ಹಾ ಅಶ್ವ ಬಿಡು ಹ್ಮ್ ಯಾಕೆ ಹ್ಮ್ ನಾವು ಮಾಡಿದ ಪುಣ್ಯದಲ್ಲಿ ಹ್ಮ್ ನೀವು ಭಾಗಿಗಳಾಗುತ್ತೀರಿ ಹಾ. ನಿಮಗೂ ಒಳ್ಳೆಯದಾಗುತ್ತದೆ ಹ್ಮ್. ಹಾಗಾದ್ರಿಂದ ನಮ್ಮ ಜೊತೆಗೆ ಬನ್ನಿ ನಾವು ರಕ್ಷಣೆ ಕೊಡ್ತೇವೆ ನಿನ್ನ ಬಗ್ಗಾಗಿ ಅನೇಕ ವಿಷಯವನ್ನ ಕೇಳಿದ್ದೇವೆ ಹ್ಮ್ ಪಾರ್ಥನ ಸಾಹಸದ ವಿಷಯದಲ್ಲಿ ಹಾ ಬಹಳ ಸಂತೋಷ ಪಟ್ಟು ಜೀವನದಲ್ಲಿ ಆದರೆ ಅವನಂತ ಒಬ್ಬ ವೀರ ಯೋಧ ಆಗಬೇಕಂತ ಆಸೆ ಪಟ್ಟವರು ನಾವೆಲ್ಲ. ಅದು ಒಳ್ಳೆ ರಕ್ಷಣೆ ಅದು. ಆದರೆ ಹಾ ನಿನ್ನೆ ಜಾತಿಯ ಮಾತನ್ನ ಕೇಳಿದಾಗ ಅರ್ಜುನ ಇಂತಹ ಮಾತನಾಡುವುದಕ್ಕೆ ಸಾಧ್ಯವೇ ಅಂತ ತರ್ಕಿಸಿದ್ರೆ ಅಪರಾಧ ಏನಿಲ್ಲ. ನಮ್ಮ ಮಾತಿನ ತಪ್ಪು ಏನ್ ಕಂಡಿದ್ದೀಯ? ಯಾಕೆ ಬಲ್ಲಯ್ಯ, ನನ್ನ ನಿನ್ನಲ್ಲಿ ಯುದ್ಧವೇ ಆಗದೆ ಹಾ ನೀನು ಕುದುರೆಯನ್ನ ಬಿಡು ದನವನ್ನ ಕೊಡು ಅಂತ ಹೇಳ್ತಾ ಇದ್ದೀಯಲ್ಲ. ಹಾ ಒಂದು ಕೆಲಸ ಮಾಡೋಣ, ಏನು ಇದೆಲ್ಲವೂ ನಿನಗೆ ಬೇಕು ಅಂತಾದ್ರೆ ಹಾ. ನಾನು ಹೇಳಿದ ಒಂದು ಸೂಚನೆಯನ್ನ ಕೇಳಬೇಕು. ಏನದು? ನಿನಗೊಂದು ಸೂಚನೆಯನ್ನು ಕೊಡುತ್ತಾ ಇದ್ದೀನಿ. ನೀನು ಏನೇ ಭಾವಿಸಿದರು ಹಾ. ಹಿಂದಿನ ಯುದ್ಧದಂತೆ ಇವತ್ತು ಆಗಲಿಕ್ಕಿಲ್ಲ. ಹಾ. ನಿನಗೆ ಗೆಲುವಿನ ಆಸೆ ಇದ್ದದ್ದೇ ಖಂಡಿತವಾದ್ರೆ ಹಾ. ಮಾರಮಣನ ಕರೆಸು. ಸಾರಿ ಕುದುರೆ ಪಾಪ ಇಲ್ಲ ದೋಷ ಇಲ್ಲ ಎಂದು ನನ್ನ ಅಣ್ಣನ ಆದೇಶ. ಹಾ. ಅದಕ್ಕನುಸಾರವಾಗಿ ನಾವು ನಡೆದ್ರೆ ಹ್ಮ್. ಇದು ಅಹಂಕಾರ ತುಟ್ಟ ತುದಿಯ ಮಾತಾಗುತ್ತಾರ. ಹ್ಮ್. ಏನ್ ಬೇಕು ಯಾರು ಬೇಕು? ಮಾರಮಣನ ಕರೆಸು. ಭೂಪನ ಹುಡುಗನೇ.
ಸಾರಥಿಯಾಗಿರುವ ನಿನ್ನನ್ನು ಗೆಲ್ಲುವುದಕ್ಕೆ ಬೇಕು ಮಾರಮಣ. ಈ ಭೂರಮಣನೇ ಸಾಕು. ಬಾಬಾ ಓದುರೇ ಸ್ವಧನ್ವ ಓದುರೇ ಸ್ವಧನ್ವ ಸತ್ವಾತಿಶಯದಿಂದ ವಿಖ್ಯಾತನಗೆ ಕೂತುರ ಸ್ವಧನ್ವ ಸತ್ವಾತಿಶಯದಿಂದ ವಿಖ್ಯಾತನಹೇ ಮದ್ರತವ ಈ ತರದೊಳ್ ಎದವರು ಎಲ್ಲ ಮಧ್ಯತವ ಈ ತೋರುವುದಿಯೋ ಈ ಎದೆವರು ಪಾತಾಳ ಸುರ ನಿಲಯ ಪಾತಾಳ ಸುರ ನಿಲಯ ಭೂತಳದ ಪಟ ಪಟರ ರಾತದೊಳ್ ನಾ ಕಾಣೆನು. ಆದ್ರೆ ಏನು ಮಾಡೋಣ? ನೀ ತರಳನ ಕಟ ನೀ ತರಳನ ಕಟ ನೀ ತರಳನ ಕಟ ಬರಿದೇತ ಕಳಿದ ಬೇ ತರಳನ ಕಟ ಬರಿದೇತ ಒಳಿದ ಪಯೋ ಬರಿದೇತ ಅಳಿದ ಪೆಯೋ ನಿನ್ನ ತೋತರಂ ಹೊರ ಹೇಳು ನಿನ್ನ ತೋದನು ಹೊರ ಹೇಳು. ತೋತಿದುವರೆಲ್ಲ ನಂಬಿ ತೊಲಗೋ ಬಿಡುವು ತೋತುಗಡವೇಡರುದ ಕೂತು ಮಝರ ಸುಧನ್ವ. ಈ ಅರ್ಜುನ ನಾಲ್ಗಿಂದ ಇಂತಹ ಶಬ್ದವನ್ನ ಪಡೆಯುವರೆ ಅಥವಾ ಕೇಳುವರೆ ಯೋಗ ಬೇಕು, ಭಾಗ್ಯ ಬೇಕು. ಒಂದು ಸಮಯದಲ್ಲಿ ನನ್ನ ಅಜ್ಜ ಈ ಪಾರಿತೋಷಕವನ್ನ ನನಗಾಗಿ ಕೊಟ್ಟಿದ್ದ. ಕೂತು ಮಝರೆ ಪಾರ್ಥ ಅದನ್ನ ಈ ಹೊತ್ತು ನಿನಗಾಗಿ ಕೊಡ್ಲಿಕ್ಕಿದ್ದೇನೆ. ಒಬ್ಬ ಬೇಡ, ನನ್ನ ಮದ್ರಥವನ್ನ ಮಹಾರಥವನ್ನ ಈ ರೀತಿಯಿಂದ ಹಾರಿಸಿದ ವೀರ ಯೋಧರು ಈ ಪಾತಾಳದಲ್ಲಿ ಸುರ ನಿಲಯದಲ್ಲಿ ಅಲ್ಲ ಈ ಭೂಮಿಯಲ್ಲಿ ಮತ್ತೊಬ್ಬರನ್ನ ಕಾಣಿ. ನೀವು ಸರ್ವ ಬಗೆಯ ಸಮರ್ಥ ಇರುವುದಕ್ಕೆ ಅನುಮಾನ ಇಲ್ಲ. ಆದ್ರೆ ಏನ್ ಮಾಡೋಣ? ಮುಂದುವರೆದು ವೀರಾವೇಶಕ್ಕೊಳಗಾಗಿ ನಿನ್ನಲ್ಲ ಆಗದು ಮಗುವೆ. ಅಂತರಂಗ ಅಳುಕುತ್ತಾ ಇದೆ, ಅಯ್ಯೋ ಎನ್ನುತ್ತಾ ಇದೆ. ಸಾವಿರ ಸಾವಿರ ಮಕ್ಕಳ ಕಕ್ಕುವಲೆ ರಣಕ್ಷೇತ್ರದಲ್ಲಿ ನಡೆದೇ ಹೋಗಿದೆ. ಅದನ್ನು ನೆನೆಸ ಹಾಗ ಮರ ನಡುಗುತ್ತಾ ಇದೆ. ಅಂಥದ್ದಕ್ಕೆ ನೀನು ಪಾತ್ರ ಆಗಬಾರದು. ಆದ್ರಿಂದ ನೀ ತಳನ ಕಟ ಹೋಗು, ನಿನ್ನ ಅಪ್ಪನನ್ನು ಕಳಿಸು. ಎಲೆ ಧನಂಜಯ ಕೇಳು, ಎಲೆ ಧನಂಜಯ ಕೇಳು, ನಿನ್ನಲ್ಲಿ ಹಲವರಿದ್ದಡದಿಯೇನು, ನಿನ್ನಲ್ಲಿ ಹಲವರಿದ್ದಡದಿಯೇನು. ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ನಿಂತಲ್ಲಿ ಗೆಲ್ಲಲಹುದೇ. ನೀ ಮರುಳಲ ಧನಂಜಯ, ನಿನ್ನಲ್ಲಿ ಏನಿದ್ದರೇನು ಪ್ರಯೋಜನ? ಹುಲು ಮನುಜ ಸಾರಥಿಯಿಂದಲೇ ಗೆಲ್ಲುವುದೇ? ಯಾಕೆಂದ್ರೆ ಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮುಖದಲ್ಲಿ ನೀನು ಜಯವನ್ನ ಕಾಣಲಾರೆ. ನೀ ಮರುಳಲ
ಮರಳಲ ಹಸ್ತಿನಾವತಿ. ನೆಲದಾರುಣ ತೀರಿತು ನಿನಗೆ. ಬಾಬಾ ಬ್ರಹ್ಮಾಸ್ತ್ರ ಅಕ್ಷರಾಸ್ತ್ರ ಎಲ್ಲ ಈಗ ಏನಾಯಿತು? ಅದೆಲ್ಲ ಮುಗ್ದೇ ಹೋಯಿತು. ಆದ್ರೆ ಇವನ್ ಸ್ವಲ್ಪ ಮಾತನಾಡಿಸ್ಬೇಕಲ್ಲ. ಅರ್ಜುನ ಬಲವೀರನೇ ನೋಡ್ಬುದೇನು ನೋಡ್ಬುದೇನು ತೀರನೆ ಬಲ್ಲರೆ ಶೂರನೆ ಪಲ್ಲಕದಲ್ಲಿ ಬಿಟ್ಟಿದೆ ಬಲ್ಲರೆ ಶೂರನೆ ಪಲ್ಲಕದಲ್ಲಿ ಬಿಟ್ಟಿದೆ ಕಲಗದಲ್ಲಿ ಮೆಚ್ಚಿದೆ ಫಲ ಫಲವೀರರಿ ನೋಡ್ಬುದೇನು ಯೋರನಿ ಶಿವನ ಕೋಟೆ ಸಣ್ಣತಿದಂತ ಶಿವನ ಕೋಟೆ ಸಣ್ಣತಿದಂತ ಹವಣ ಶಿವನ ಕೋಟೆ ಸಣ್ಣತಿದಂತ ಹವಣ ಎಲ್ಲಿದೆ ತೋದವನಿವಾದ ಕವಚರ್ ಗೆಲ್ಲಿದ ಶೌರ್ಯ ಎಲ್ಲಿದೆ ತೋದವನಿವಾದ ಕವಚರ್ ಗೆಲ್ಲಿದ ಶೌರ್ಯ ಎಲ್ಲಿದೆ ಬಲವೀರನೇ ನೋಡ್ಬುದೇನು ಶೂರನೇ ಫಲವೀರನೇ ಫಲರೇ ಶೂರನೇ. ಕಲಹದಲ್ಲಿ ನಿನಗೆ ಯಾರು ಮೆಚ್ಚಲೇಬೇಕು. ಅರ್ಜುನ, ನಿನ್ನ ಅನೇಕ ಪೌರುಷದ ಕಥನಗಳನ್ನ ಕೇಳಿದವರು ನಾವು. ಆದ್ರೆ ಇವತ್ತೇನಾಯಿತು? ಹುಲುಭೂಪನ ಹುಡುಗನೇ ನಿನ್ನೊಳಗಿಸುವರೆ ಹರಿಯಾತಕ್ಕೆ. ಈಗ ಯಾಕೆ ಗೊತ್ತಾಯ್ತಾ? ಪಾಪ ನೆಲನೋಟಕನಾಗಿದ್ದಾನೆ. ಯಾವ ಕಾರಣದಿಂದ? ಈ ಯುದ್ಧ ಭೂಮಿಯಲ್ಲಿ ಜಯದ ಮಣಿ ಹೂತು ಹೋಗಿದೆ, ಅದನ್ನು ಹುಡುಕ್ತಾ ಇದ್ದಾನೆ. ಶಿವನಲ್ಲಿ ಸೆಣಸಾಡಿ ಪಾಶುಪತ ಶರವನ್ನ ಪಡೆದಿಯಂತೆ, ಹಾಗೆ ಪಾರ್ವತಿ ದೇವಿಯಲ್ಲಿ ಅಂಜನ ಶರವನ್ನ ಪಡೆದಿಯಂತೆ. ಅದು ಈಗ ಪ್ರಯೋಜನ ಆಗುವುದಿಲ್ಲ, ಪ್ರಯೋಗಕ್ಕೆ ಬರುವುದಿಲ್ವಾ? ಎಲ್ಲ ಇಲ್ಲ, ಯಾವುದೂ ಇಲ್ಲ. ದಾನವ ನಿಮಾತ ಕವಚರನ್ನ ಕೊಂದೆ, ಆ ಪೌರುಷ ಈಗಿಲ್ವಾ? ಯಾವುದೂ ಇಲ್ಲ. ಈಗ ನಮ್ಮ ಪಾರ್ಥನ ಗತಿ ಏನಾಗಿದೆ? ಬಳಲಿದ್ದಾನೆ ಪಾಪ. ಬರಿದೆ ಬಳಲ ಬೇಡದಾಕು ಕರೆದು ಕೃಷ್ಣನ ಬರಿದೆ ಬಳ್ಳಲ ಬೇಡ ಬಳ್ಳಲ ಬೇಡ ಬಳ್ಳಲ ಬೇಡ ಬರಿದೆ ಬೇಡದಾಗು ಕರೆದು ಕೃಷ್ಣನ ಕರೆದು ಕೃಷ್ಣನ ಬೇಡ ಸಾಕು ಕರೆದು ಕೃಷ್ಣನ ಕರೆದು ಕೃಷ್ಣನ ನಿನ್ನಯ ಪರಾಕ್ರಮವ ತೋರ್ಬಲ
ಬೇಡ, ಇದು ಬೇಡ. ಶ್ರೀಕೃಷ್ಣ ಪರಮಾತ್ಮನಿಂದ ಗೆಲುವು ಸಿಕ್ಕುವುದಿಲ್ಲ. ಆದಷ್ಟು ಬೇಗ ಕೃಷ್ಣನನ್ನ ಕರೆಸು. ಹುಲು ಸಾರಥಿಯ